ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸಮೀಕ್ಷೆಗೆ ಮಧ್ಯಂತರ ಆದೇಶವನ್ನು ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ವಿಚಾರಣೆಯನ್ನ ಡಿಸೆಂಬರ್ 2ನೇ ವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಈಗ ಜಾತಿ ಗಣತಿ ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ಒಪ್ಕೊಂಡಿಲ್ಲ. ಬಟ್ ಸಮೀಕ್ಷೆಗೆ ಮಧ್ಯಂತರ ಆದೇಶ ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಡಿಸೆಂಬರ್ 2ನೇ ವಾರಕ್ಕೆ ಮುಂದೂಡಿಕೆ ಮಾಡಿದೆ. 3-4 ತಿಂಗಳು. ಹಾಗಾದ್ರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಈಗ ಸ್ಟೇ ಕೊಡೋಕೆ ಒಪ್ಕೊಂಡಿಲ್ಲ, ಬಟ್ ಕೆಲ ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಇನ್ನು ಮಧ್ಯಂತರ ಆದೇಶ ಹೊರಡಿಸೋಕೆ ಡಿಸೆಂಬರ್ ತಿಂಗಳು ತನಕ ಈಗ ಮುಂದೂಡಿಕೆ ಮಾಡಿದ್ದಾರೆ. ಅಗೇನ್ ಸಂಪರ್ಕಕ್ಕೆ ನನ್ನ ಕಲಿಗ್ ಮಂಜುನಾಥ್ ಸಿಕ್ಕಿದ್ದಾರೆ. ಮಂಜುನಾಥ್, ಗೋ ಹೆಡ್. ಈಗಾಗಿರೋ ಬೆಳವಣಿಗೆಯನ್ನು ಸೇರಿ ನೀವು ಮಾಹಿತಿ ಕೊಡೋದಾದ್ರೆ. ಇದು ಏನು ಅರ್ಜಿಗಳ ಪರ ವಕೀಲರು ಮತ್ತು ಸರ್ಕಾರದ ಪರ ಕೇಂದ್ರ ಸರ್ಕಾರದ ಪರ ವಕೀಲರ ವಾದವನ್ನ ಆಲಿಸಿದ ಬಳಿಕ ಈ ಅರ್ಜಿದಾರರು ಮನವಿಯನ್ನ ಮಾಡಿದ್ರು. ಸರ್ವೆ ಕಾರ್ಯಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಧ್ಯಂತರ ಆದೇಶವನ್ನು ಹೊರಡಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ರು. ಮಧ್ಯಂತರ ಆದೇಶ ಹೊರಸೋದಕ್ಕೆ ವಿಭಾಗೀಯ ಪೀಠ ನಕಾರ ಮಾಡಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸಮೀಕ್ಷೆ ನಡೆಸ್ತಕ್ಕಂಥ ಆಯೋಗಕ್ಕೆ ಒಂದು ಕಂಡೀಷನ್ ಗಳನ್ನ ಹಾಕಿರ್ತಕ್ಕಂಥದ್ದು. ಇಲ್ಲಿ ಏನು ಅರ್ಜಿದಾರ ಪರ ವಕೀಲರು ಮಾಹಿತಿ ಸೋರಿಕೆ ಆಗುತ್ತೆ, ಅವರ ಮೊಬೈಲ್ ನಂಬರ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ, ಈ ಎಲ್ಲ ಒಂದು ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ ಗಳನ್ನ ಈ ಒಂದು ಏನು ಸರ್ವೆ ನಡೆಸ್ತಕ್ಕಂಥ ಆಯೋಗಕ್ಕೆ ಹಾಕಿದ್ದಾರೆ. ದತ್ತಾಂಶವನ್ನ ಯಾವ ಯಾವ ಮನೆಗಳಿಗೆ, ಪ್ರತಿ ಮನೆಗಳಿಗೆ ಹೋಗಿ ಅವರ ಆಧಾರ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರಬಹುದು, ಕುಟುಂಬ ಸದಸ್ಯರ ಕೆಲಸ ಇರ್ಬೋದು, ಬೇರೆ ಬೇರೆ ಒಂದು 60 ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದನ್ನ ಯಾರಿಗೂ ಬಹಿರಂಗಪಡಿಸಬಾರದು. ದತ್ತಾಂಶವನ್ನ ಗೌಪ್ಯವಾಗಿ ಆಯೋಗ ಏನಿದೆ, ಈ ಹಿಂದುಳಿದ ವರ್ಗದ ಆಯೋಗ, ಅದನ್ನು ರಕ್ಷಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಹಾಕಿರ್ತಕ್ಕಂಥ. ಅದ್ರ ಜೊತೆಗೆ ಬಲವಂತವಾಗಿ ಜನರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಅವರಾಗಿ ಅವರು ಸ್ವಯಂ ಪ್ರೇರಿತವಾಗಿ ಮಾಹಿತಿಯನ್ನು ನೀಡಿದಷ್ಟೇ ಪಡೆದುಕೊಳ್ಬೇಕು. ಜೊತೆಗೆ ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಿ, ನಾವು ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ, ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ, ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರ ಅರಿವು ಮೂಡಿಸಬೇಕು. ಮತ್ತೆ ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ, ಅವರಾಗಿ ಅವರೇ ಮಾಹಿತಿಯನ್ನು ಕೊಡಬೇಕು ಹೊರತು ಯಾವುದೇ ಒತ್ತಡ ಹಾಕಿ ಅವರಿಂದ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಅವರ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡಬಹುದು ಅಂತಕ್ಕಂಥ ಒಂದು ಕಂಡೀಷನ್ಸ್ ಅನ್ನ ಹಾಕಿ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 2 ಅಂದ್ರೆ ದಸರಾ ಮುಗಿದ ಬಳಿಕ ಏನು ರಜೆ ಇರುತ್ತೆ, ದಸರಾ ರಜೆ ಏನಿರುತ್ತೆ, ಅದಾದ ಬಳಿಕ ಒಂದು ವಿಚಾರಣೆಯನ್ನ ಕೈಗೊಳಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟು ಇವತ್ತು ನಡೆದಂತ ವಿಚಾರಣೆಯನ್ನ ಅಂದ್ರೆ ನೆಕ್ಸ್ಟ್ ಅಕ್ಟೋಬರ್ 2ನೇ ವಾರಕ್ಕೆ ಮುಂದೂಡಲಾಗಿದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಮಂಜುನಾಥ್. ಸೊ ಸದ್ಯ ಇದೀಗ ಸಮೀಕ್ಷೆಗೆ ಮಧ್ಯಂತರ ಆದೇಶವನ್ನ ಕೊಟ್ಟು ವಿಚಾರಣೆಯನ್ನ ಡಿಸೆಂಬರ್ ತಿಂಗಳಿಗೆ ಮುಂದೂಡಿಕೆ ಮಾಡಿದ್ದಾರೆ. ನೋಡೋಣ ಆಗ ಏನಾಗುತ್ತೆ ಅಂತ. ಅಂಡ್ ನಿಮ್ಮ ಮನೆಗಳಿಗೆ ಬಂದು ಈಗ ದತ್ತಾಂಶಗಳನ್ನೇನು ಕಲೆಕ್ಟ್ ಮಾಡ್ಕೊಳ್ತಾರೆ, ಅವ್ರುಗಳು ನಿಮ್ಗೆ ಯಾವುದನ್ನು ಕೂಡ ಫೋರ್ಸ್ ಮಾಡೋ ಹಾಗಿಲ್ಲ. ಇದನ್ನ ಹೇಳಲೇಬೇಕು, ನಂಬರ್ ಕೊಡ್ಲೇಬೇಕು, ನಿಮ್ಮ ಆಧಾರ್ ಪ್ರೂಫ್ ತೋರಿಸ್ಲೇಬೇಕು, ಇಲ್ಲ ಈ ತರದ್ ಯಾವುದು ಕೂಡ ಅವರು ಒತ್ತಡವನ್ನ ಹೇರೋ ಹಾಗಿಲ್ಲ. ನಿಮ್ಮ ಗಮನಕ್ಕಿದು.